ಕಣ್ಣೀರು ಹಾಕಿದ ಆಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಒಂದು ಡಾಕ್ಟರ್ ಅವರ ಮಾತನ್ನು ಕೇಳಿ ಕಣ್ಣೀರು ಹಾಕಿದ್ದಾರಂತೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಒಂದು ಇಷ್ಟು ದಿನ ಆದರೂ ಮದುವೆ ಆದರೂ ಕೂಡ ಯಾಕೆ ಮಕ್ಕಳಾಗಿಲ್ಲ ಇವರಿಗೆ ಅಂತಕ್ಕಂಥದ್ದು ತುಂಬಾ ಎಲ್ಲರೂ ಕಾಡ್ತಿರೋ ಪ್ರಶ್ನೆ. ಹೌದು, ಇಲ್ಲಿ ಒಂದು ವೈದ್ಯರು ಒಂದು ಶಾಕಿಂಗ್ ನ್ಯೂಸನ್ನು ಆಂಕರ್ ಅನುಶ್ರೀ ಅವರಿಗೆ ಹೇಳಿದ್ದಾರಂತೆ. ಸೊ ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾಗಿ ಆಯಿತು? ಸೊ ಮೊಟ್ಟ ಮೊದಲದಾಗಿ ಹೇಳಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಒಂದು ತುಂಬಾ ಲೇಟಾಗಿ ಮದುವೆ ಆಗಿದ್ದಾರೆ. ಸೊ ಅದಕ್ಕೇನಾದರೂ ಇವರಿಗೂ ಎಫೆಕ್ಟ್ ಆಯಿತಾ, ಏನಾಗಿತ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಆಂಕರ್ ಅನುಶ್ರೀ ಅವರು ಯಾಕೆ ಕಣ್ಣೀರನ್ನು ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಒಂದು ಇವರ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಒಂದು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಒಂದು ತುಂಬಾ ಲೇಟಾಗಿ ಮದುವೆ ಆದಂಥವ್ರು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಂಕರ್ ಅನುಶ್ರೀ ಆಗಿರ್ಬೋದು, ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಒಂದು ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಅವರಾಗಿರ್ಬೋದು, ಹಾಗೆ ಮತ್ತು ಇನ್ನೊಬ್ಬರು ಹೇಳಬೇಕಪ್ಪ ಅಂತಂದರೆ ಈಗಾಗಲೇ ರಚಿತಾ ರಾಮ್ರವರು ಕೂಡ ಇನ್ನೂ ಮದುವೆ ಆಗಿಲ್ಲ. ಸೊ ಇದಾದ ನಂತರ ಹೇಳಬೇಕಪ್ಪ ಅಂತಂದರೆ ಒಂದು ಆಂಕರ್ ಅನುಶ್ರೀ ಅವರು ಮೊನ್ನೆ ತಾನೇ ಮದುವೆ ಕೂಡ ಆಗಿದ್ದರು. ಸೊ ತುಂಬಾ ಲೇಟಾಗಿ ಮದುವೆ ಆದಂಥವ್ರು. ಸೊ ಮೊಟ್ಟ ಮೊದಲದಾಗಿ ನಾವು ಅಧ್ಯಯನಗಳ ಪ್ರಕಾರ ನೋಡಬೇಕಪ್ಪ ಅಂತಂದರೆ ಒಂದು ಲೇಟಾಗಿ ಮದುವೆ ಆದರೆ ಒಂದು ಮಕ್ಕಳಾಗಲ್ಲ, ಒಂದು ಬಂಜತನ ಕಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಒಂದು ವೈದ್ಯಕೀಯ ಒಂದು ಹಲವಾರು ಒಂದು ರಂಗದಲ್ಲಿ ನಾವು ನೋಡಿದ್ದೇವೆ. ಸೊ ತುಂಬಾ ಒಂದು ಒಳ್ಳೆಯ ಆಯ್ಕೆಯನ್ನು ಕೂಡ ಒಂದು ಇವರು ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಲೇಟಾಗಿ ಒಂದು ಚಾಯ್ಸನ್ನು ಮಾಡಿದ್ರು ಕೂಡ ಒಂದು ಒಳ್ಳೆಯ ಚಾಯ್ಸನ್ನೇ ಇವರು ಮಾಡಿದ್ದಾರೆ. ಸೊ ಯಾಕೆ ಅಂದರೆ ತುಂಬಾ ಒಂದು ಪ್ರೀತಿಸುವ ಗಂಡ ಸಿಕ್ಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅವರನ್ನು ನೋಡ್ಕೊಳ್ತಾರೆ. ಇವರು ಕೂಡ ತುಂಬ ಚೆನ್ನಾಗಿ ಅವರೊಂದಿಗೆ ಬೆರೆತ್ಕೊಂಡಿದ್ದಾರೆ. ಸೊ ಇದೇನೋ ಒಳ್ಳೆಯ ವಿಷಯ. ಆದರೆ ಈಗ ಒಂದು ಆಂಕರ್ ಅನುಶ್ರೀ ಅವರು ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಲೇಟಾಗಿ ಮದುವೆ ಆಗಿದ್ದೇ ಇವರಿಗೆ ಒಂದು ಅಡ್ಡಿ ಆತಂಕವಾಯಿತಾ, ಏನಾಯಿತು, ಸೊ ಯಾಕೆ ಇಷ್ಟೊಂದು ಈ ರೀತಿಯಾಗಿ ಆಗಿದೆ, ಇದೆಲ್ಲದರ ಬಗ್ಗೆ ನೋಡೋಣ ಬನ್ನಿ ಒಂದೊಂದಾಗಿ. ಮೊಟ್ಟ ಮೊದಲದಾಗಿ ಹೇಳಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ತುಂಬಾ ಲೇಟಾಗಿ ಮದುವೆ ಆದಂಥವ್ರು. ಯಾಕಪ್ಪ ಅಂತಂದರೆ ಇವರು ಒಂದು 5 ವರ್ಷಗಳ ಕಾಲ ಫ್ರೆಂಡ್ಶಿಪ್ನಲ್ಲಿ ಇದ್ದಂಥವ್ರು. ಸೊ ಒಂದು 3 ವರ್ಷಗಳ ಫ್ರೆಂಡ್ಶಿಪ್ ಹಾಗೆ ಒಂದು 2 ವರ್ಷಗಳ ಪ್ರೀತಿಯಲ್ಲಿ ಇದ್ದಂಥವ್ರು. ಯಾಕಂದರೆ ಒಬ್ಬರನ್ನೊಬ್ಬರು ಅರ್ಥಕೊಳ್ಬೇಕು ಅನ್ನೋ ಒಂದು ವಿಚಾರದಿಂದ ಇಬ್ಬರು ಕೂಡ ಒಂದು 5 ವರ್ಷಗಳ ಕಾಲ ಜೊತೆಯಲ್ಲಿ ಇದ್ಬಿಟ್ಟು ಆಮೇಲೆ ಮದುವೆ ವಿಚಾರವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಇವರಿಬ್ಬರು ಒಂದು ಡಿಸೈಡನ್ನು ಮಾಡಿದಂಥವರು. ಇಂತಹ ಒಂದು ಆಂಕರ್ ಅನುಶ್ರೀ ರೋಷನ್ ರವರು ತುಂಬಾ ಒಂದು ವರ್ಷಗಳ ಕಾಲ ಜೊತೆಯಲ್ಲಿ ಇದ್ದರು. ಸೊ ಅದಾದ ನಂತರ ಒಂದು ಮದುವೆ ಅಂತಕ್ಕಂಥ ವಿಚಾರವನ್ನು ಮ್ಯಾಟ್ರನ್ನು ತೆಗೆದುಬಿಟ್ಟು ಒಂದು ಮದುವೆಯನ್ನು ಆದರು. ಸೊ ಇಂಥ ಒಂದು ಲೇಟಾಗಿ ಒಂದು ಇವರು ಮದುವೆಯನ್ನು ಕೂಡ ಆದರು. ಅಂದರೆ ಇಷ್ಟೊಂದು ಲೇಟಾಗಿ ಮದುವೆ ಆದರೆ ಒಂದು ಮಕ್ಕಳಾಗಲ್ಲ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಮಕ್ಕಳಾಗದೇ ಇರೋಕ್ಕೆ ಅವರು ಕಣ್ಣೀರನ್ನು ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರಿಗೆ ಆದಷ್ಟು ಬೇಗ ಒಂದು ಗುಡ್ ನ್ಯೂಸನ್ನು ಕೊಡಲಿ ಕನ್ನಡ ಇಂಡಸ್ಟ್ರಿಗೆ ಅಂತಕ್ಕಂಥದ್ದನ್ನು ಹಾರೈಸೋಣ. ಸೊ ಆಂಕರ್ ಅನುಶ್ರೀ ಅವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೇನೆ ಅಂದರೆ ಕಮೆಂಟ್ ಮಾಡಿ. ಹಾಗೆ ಅವರೊಂದು ರೋಷನ್ ಅವರನ್ನು ಆಯ್ಕೆ ಮಾಡಿಕೊಂಡಿರೋದು ಸರಿನಾ ತಪ್ಪಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೇನೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇವರ ಒಂದು ವಯಸ್ಸಿನ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇಷ್ಟೊಂದು ಲೇಟಾಗಿ ಮದುವೆ ಬೇಕಿತ್ತಾ, ಸೊ ಒಂದು ಮುಂಚೆನೇ ಆಗ್ಬೋದಿತ್ತಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.